ಆಗ್ತೀವಿ ಅಂತ ಅಂದ್ಬಿಟ್ಟು ಬಂದಿರುವಂಥವ್ರು. ಅವರಿಗೆ ಯಾವುದೇ ಜಾತಿ ಧರ್ಮ ಅನ್ನೋಂಥದ್ದು ಯಾವುದೂ ಇಲ್ಲ ಅವರಿಗೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಮಠಾಧೀಶರೆಲ್ಲ ಯಾವ್ಯಾವ ಜಾತಿ ಹೆಸರಲ್ಲಿ ಮಠಗಳಾಗಿದ್ದಾವೆ ಆ ಜಾತಿಗಳನ್ನು ಹಿಡ್ಕೊಂಡು ಆ ಜಾತಿಗಳ ಪರವಾಗಿ ಕೆಲಸ ಮಾಡುವಂಥದ್ದನ್ನ ಖಂಡಿಸ್ತಾ ಇದ್ದೀವಿ. ಇತ್ತೀಚೆಗೆ ನಡೆದಂತಹ ವಿದ್ಯಮಾನಗಳು ತಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು. ಏನು ಕೆಂಪೇಗೌಡರ ಜಯಂತಿ ದಿವಸ ಆ ಜಯಂತಿಯನ್ನ ಆಚರಣೆ ಮಾಡೋದಕ್ಕಾಗಿ ಅವರನ್ನ ಕರೆಸಿರುವಂಥದ್ದು. ಅವರು ಒಬ್ಬ ಗೆಸ್ಟ್ ಆಗಿ ಅಲ್ಲಿ ಬಂದಿರುವಂಥದ್ದು. ಅವರು ರಾಜಕೀಯ ಮಾತಾಡ್ತಾರೆ ಅಂತಂದ್ರೆ ಹಂಗಾದ್ರೆ ಆ ರಾಜಕೀಯದಲ್ಲಿ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳನ್ನ ಮಾಡೋದಕ್ಕೆ ಮಠಾಧೀಶಗಳಿಗೆ ಅಧಿಕಾರ ಕೊಟ್ಟ ರೀತಿಯಲ್ಲಿ ಮಾತಾಡ್ತಾರೆ. ಆದರೆ ಈ ಬೆಳವಣಿಗೆಯನ್ನ ನೋಡಿದ್ರೆ ಎಲ್ಲಾ ರಾಷ್ಟ್ರೀಯ ಪಕ್ಷಗಳದ್ದು ತಮ್ಮದೇ ಆದಂತಹ ಹೈಕಮಾಂಡ್ ಅನ್ನು ಕೂಡ ಹೊಂದಿರ್ತವೆ. ಆ ಹೈಕಮಾಂಡ್ ನಿರ್ಧಾರ ಆಗ್ಬೇಕು, ಮತ್ತೆ ಪ್ರಜಾಸತ್ತಾತ್ಮಕವಾಗಿ ಆಯ್ಕೆ ಆಗಿರುವಂತಹ ಮುಖ್ಯಮಂತ್ರಿಯನ್ನ ಬದಲಾವಣೆ ಮಾಡಬೇಕು ಅಂತಂದ್ರೆ ಶಾಸಕರ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಬೇಕಾಗ್ತದೆ. ಆ ದೃಷ್ಟಿಯಲ್ಲಿ ಈ ಹೇಳಿಕೆಯನ್ನ ನಾವು ಖಂಡಿಸ್ತೇವೆ. ಅದರ ಜೊತೆಗೆ ಈ ಶೋಷಿತ ಸಮುದಾಯಗಳ ಏನು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಇವರು ಅಂತ ಅನ್ನೋದನ್ನು ಕೂಡ ನಾವು ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸ್ತೇವೆ. ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಅವರಿಗೆ ಏನೀಗ ನಡೀತಾ ಇದೆ ಸರ್ಕಾರ ಬಹಳ ಅನ್ಯೋನ್ಯವಾಗಿದ್ದಾರೆ. ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಹಳ ಅನ್ಯೋನ್ಯವಾಗಿದ್ದಾರೆ. ಅವರ ನಿರ್ಧಾರವನ್ನ ಬದಲಾಯಿಸಬೇಕು ಅಂತ ಅನ್ನೋದನ್ನ ಶಾಸಕರುಗಳು ಮತ್ತು ಹೈಕಮಾಂಡ್ ಕೂತು ಅವರು ನಿರ್ಧಾರ ಮಾಡಬೇಕಾಗ್ತದೆ. ತಾವು ದಯವಿಟ್ಟು ಒಂದು ಜಾತಿಯ ಪರವಾಗಿ ಮಾತಾಡೋದನ್ನ ಕೂಡಲೇ ನಿಲ್ಲಿಸಬೇಕು. ಆ ಜಾತಿ ಮತ್ತು ಜಾತಿಗಳ ಮಧ್ಯೆ ಮತ್ತು ಧರ್ಮಗಳ ಮಧ್ಯೆ ಇದು ಬಿರುಕನ್ನು ಉಂಟು ಮಾಡ್ತದೆ ಅಂತ ಅನ್ನೋದನ್ನ ಹೇಳಿ, ಕರ್ನಾಟಕ ರಾಜ್ಯದೊಳಗಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಜನಪರವಾದಂತಹ ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ತರ್ತಾ ಜನರ ಆಶೋತ್ತರಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇದೆ. ಸರ್ಕಾರ ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ತರಬೇಕು ಅಂತೇಳಿ ನಾವು ನಾಗರಿಕ ಸಂಘಟನೆಗಳ ಪರವಾಗಿ ಒತ್ತಾಯವನ್ನು ಮಾಡ್ತೇವೆ. ಸರ್ಕಾರದ 1 ವರ್ಷದ ಅವಧಿಯಲ್ಲಿ ನಮ್ಮ ನಿರೀಕ್ಷೆಯಂತೆ ಏನು ಕೆಲಸ ಮಾಡ್ತಾ ಇದೆ ಅದು ಮತ್ತಷ್ಟು ಬಲಗೊಳ್ಳಬೇಕು. ಈ ದಿನಗಳಲ್ಲಿ ಜನರ ಆಶೋತ್ತರಗಳನ್ನು ಈಡೇರಿಸಬೇಕಂತ ಒತ್ತಾಯ ಮಾಡ್ತೇವೆ. ಮತ್ತು ಅವ್ರ ಬಗ್ಗೆ ಒಂದು ವಿಶ್ವಾಸ ಭರವಸೆಯನ್ನು ನಾವು ಇವತ್ತು ಇಟ್ಕೊಂಡಿದ್ದೇವೆ. ನಮ್ಮ ನಾಡಿನ ಪ್ರಶ್ನೆಗಳನ್ನು ಇತ್ಯರ್ಥ ಪಡಿಸ್ತಾರೆ ಅನ್ನುವಂಥ ನಂಬಿಕೆ ಇಟ್ಕೊಂಡಿದ್ದೇವೆ. ಆದರೆ ಈ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ BJP ಇವತ್ತು ಏನೆಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಹಿಂದೆ ಈ ಸರ್ಕಾರದ ಶಾಸಕರನ್ನು ಖರೀದಿ ಮಾಡ್ತೀವಿ ಅನ್ನುವಂಥ ಆಟಗಳನ್ನು ಆಡೋಕ್ಕೆ ಶುರು ಮಾಡಿದರು, ಅದು ಇವತ್ತು ಸಾಧ್ಯ ಆಗಲಿಲ್ಲ. ಜಾತಿ ಧರ್ಮದ ಗಲಾಟೆಗಳನ್ನು ಮಾಡೋದಕ್ಕೆ ಶುರು ಮಾಡಿತು, ಅದು ಸಾಧ್ಯ ಆಗಲಿಲ್ಲ. ಈಗ ಧರ್ಮದ ಹೆಸರಿನಲ್ಲಿ ಈ ಸರ್ಕಾರವನ್ನು ಅಸ್ಥಿರಗೊಳಿಸುವಂಥ ಷಡ್ಯಂತ್ರವನ್ನು ಮಾಡೋದಕ್ಕೆ ಹೊರಟಿದೆ. ಧರ್ಮ ಮತ್ತು ರಾಜಕಾರಣವನ್ನು ಬೆರೆಸಿ ಇವತ್ತು ರಾಜ್ಯದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡೋದಕ್ಕೆ BJP ಪ್ರಯತ್ನ ಮಾಡ್ತಿದ್ರ ಭಾಗವಾಗಿಯೇ ಇವತ್ತು ಅನಗತ್ಯವಾಗಿ ಸ್ವಾಮೀಜಿಗಳನ್ನು ಕರ್ಕೊಬಂದು ಈ ರಾಜಕೀಯ ಅಖಾಡದಲ್ಲಿ ಗೊಂದಲ ಸೃಷ್ಟಿ ಮಾಡುವಂಥ ಪ್ರಶ್ನೆಗಳನ್ನು ಇವತ್ತು ಇಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಬಹಳ ಅನ್ಯೋನ್ಯವಾಗಿ ಬಹಳ ಪ್ರೀತಿಯಿಂದ ದಿನನಿತ್ಯದ ನಿರ್ಧಾರಗಳನ್ನು ಮಾಡ್ತಾ ಇದ್ದಾರೆ. ಅವ್ರ ಮಧ್ಯೆ ಯಾವುದೇ ಗೊಂದಲಗಳು, ದ್ವೇಷ, ಯಾವುದೇ ಗುಮಾನಿಗಳು ಇಲ್ಲದೆ ಇವತ್ತು ಅಧಿಕಾರ ಮಾಡ್ತಾ ಇರೋದನ್ನು ಕಾಣ್ತಾ ಇದ್ದೀವಿ. ಆದರೆ ಅನಗತ್ಯವಾಗಿ ಇವತ್ತು ಮಾನ್ಯ ಚಂದ್ರಶೇಖರ ಸ್ವಾಮೀಜಿಯವರ ಮುಖಾಂತರ ಈ ರೀತಿ ಹೇಳಿಕೆ ಬರುತ್ತನ್ನು ನೋಡ್ತಾ ಇದ್ರೆ ಸ್ವಾಮೀಜಿಗಳು ಎಲ್ಲೋ ಒಂದು ಕಡೆ BJPಯ ಪ್ರಭಾವಕ್ಕೆ ಒಳಗಾಗಿ ಈ ಹೇಳಿಕೆಯನ್ನು ನೀಡಿದ್ದಾರೆ ಅನ್ನುವಂಥ ಸಂಶಯ ನಮಗೆ ಕಾಡ್ತಾ ಇದೆ. ನೋಡಿ, ಲೋಕಸಭಾ ಚುನಾವಣೆ ನಡೆದಿದೆ ಮಾನ್ಯ DK ಸುರೇಶ್ ಅವರು ಬಹಳ ಸಕ್ರಿಯವಾಗಿ ಚಟುವಟಿಕೆಯಲ್ಲಿದ್ದಂಥವ್ರು. ಅವರ ಪರವಾಗಿ ಅವ್ರು ಗೆಲ್ಲಬೇಕನ್ನೋ ಕಾರಣಕ್ಕಾಗಿ ಶೋಷಿತ ಸಮುದಾಯದ ಎಲ್ಲ ನಾವು ಮುಖಂಡರುಗಳು ಹೋಗಿ ಪ್ರಚಾರ ಮಾಡಿದ್ದೇವೆ. ತಿಂಗಳುಗಟ್ಟಲೆ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇವೆ. ಆದರೆ ಇವತ್ತು ಅವರು ಸೋತಿದ್ದಾರೆ. ಯಾಕೆ ಸೋತರು? ಚಂದ್ರಶೇಖರ ಸ್ವಾಮೀಜಿ ಅವರು ನಿಜವಾಗ್ಲೂ DK ಸುರೇಶ್ ಅವರ ಪರವಾಗಿ ಚುನಾವಣೆಯಲ್ಲಿ ಕೆಲಸ ಮಾಡಿದ್ರಾ ಅಥವಾ BJP ಪರವಾಗಿ ಕೆಲಸ ಮಾಡಿದ್ರಾ? ಅವರ ಅಭಿಪ್ರಾಯ ಏನಂತೇಳಿ ಬಹಿರಂಗಪಡಿಸಬೇಕಾಗ್ತದೆ. ಧರ್ಮಗುರುಗಳು ಧಾರ್ಮಿಕ ಉಪನ್ಯಾಸಗಳನ್ನ ಆಧ್ಯಾತ್ಮದ ಆಶೀರ್ವಚನದ ಚಟುವಟಿಕೆಗಳಲ್ಲಿ ಇರಬೇಕು ಹೊರತಾಗಿ ಈ ಪಕ್ಷ ರಾಜಕಾರಣಕ್ಕಾಗಿ ತಮ್ಮನ್ನ ತೊಡಸ್ಕೊಂಡು ಸುಮ್ಮನೆ ಅನಗತ್ಯವಾಗಿ ಗೊಂದಲಕ್ಕೀಡಾಗಬಾರ್ದು ಅನ್ನುವಂತಹ ಈ ಅಂಶವನ್ನ ತಾವು ಅರ್ಥ ಮಾಡ್ಕೊಳ್ಬೇಕು ಗುರುಗಳು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಎರಡನೇದು, ಮುಖ್ಯಮಂತ್ರಿ ಹುದ್ದೆ ಅಥವಾ ಸಚಿವರ ಹುದ್ದೆಯನ್ನ ನಾವು ಜಾತಿ ಆಧಾರಿತವಾಗಿ ನೋಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆ ಇದೆ. ಹೌದು, ಈಗ ರಾಜ್ಯದಲ್ಲಿ SC STಗಳು 1.5 ಕೋಟಿಯಷ್ಟು ಜನ ಇದ್ದೀವಿ. ಯಾಕೆ ನಮಗೆ ಮುಖ್ಯಮಂತ್ರಿ ಆಗುವಂಥ ಅರ್ಹತೆ ಇರಲಿಲ್ವ ನಮ್ಮವರಿಗೆ? ಯಾಕೆ ಆ ಪ್ರಶ್ನೆ ಬರೋದಿಲ್ಲ?
ಹಿಂದುಳಿದ ವರ್ಗಗಳು 196 ಜಾತಿಗಳು, 4.25 ಕೋಟಿ ಜನ ಇದ್ದಾರೆ. ಯಾಕೆ ಅವರಲ್ಲಿ ಇನ್ನು ಅಲೆಮಾರಿಗಳು, ಅಲೆಮಾರಿಗಳು, ಅತಿ ಹಿಂದುಳಿದಂಥ ಜಾತಿಗಳಲ್ಲಿ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಚಿವರಾಗೋ ಅರ್ಹತೆ ಇರಲಿಲ್ವಾ? ಯಾಕೆ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ? ಇವತ್ತು ಆ ಸಮುದಾಯಗಳಿಗೆ ನೆಲೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ. ಏನು ಈ ಹುದ್ದೆಗಳು ಅಂತ ಹೇಳಿದ್ರೆ ಯಾವುದೋ 1-2 ಜಾತಿಗಳ ಸ್ವತ್ತು ಅನ್ನೋ ರೀತಿಯಲ್ಲಿ ಧಾರ್ಮಿಕ ಗುರುಗಳು ಯಾಕೆ ನಡ್ಕೊಳ್ಬೇಕು? ಧಾರ್ಮಿಕ ಗುರುಗಳಿಗೆ ಮಾಡೋದಕ್ಕೆ ಬೇರೆ ಜವಾಬ್ದಾರಿ ಕೆಲಸಗಳಿದೆ. ನಮ್ಮ ಕರ್ನಾಟಕ ಶೋಷಿತ ಸಮುದಾಯಗಳ ಒಕ್ಕೂಟದ ಏನೊಂದು ಅಭಿಪ್ರಾಯ ಇದೆ ಅದನ್ನು ಸ್ಪಷ್ಟವಾಗಿ ನಾವು ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ತಿಳಿಸಿದ್ದೇವೆ. ಅದರ ಪ್ರಕಾರ ಈಗಾಗಲೇ ಒಂದು ಸಾಮಾಜಿಕ ಪ್ರಜಾಪ್ರಭುತ್ವದ ಆಧಾರದಲ್ಲಿ ಆ ಸಮುದಾಯಗಳ ಹಿತದೃಷ್ಟಿಯನ್ನು ಇಟ್ಕೊಂಡು ಅವರಿಗೆ ಅವರವರ ಪಾಲುಗಳನ್ನು ಕೊಡುವಂಥದ್ದು ಆಯಾ ಸರ್ಕಾರಗಳ ಕರ್ತವ್ಯ. ಆದರೆ ಇದುವರೆಗೂ ಕೂಡ ಕರ್ನಾಟಕದಲ್ಲಿ ಅಧಿಕಾರ ವಹಿಸಿಕೊಂಡಿರುವಂಥ ಅನೇಕ ಸಮುದಾಯಗಳನ್ನು ತಾವು ಗಮನಿಸಿದ್ದೀರಿ. 1983ರಲ್ಲೇ ಸನ್ಮಾನ್ಯ ಬಸವಲಿಂಗಪ್ಪನವರಿಗೆ ಈ ಒಂದು ಮುಖ್ಯಮಂತ್ರಿ ಸ್ಥಾನ ಸಿಕ್ಕಬೇಕಾಗಿತ್ತು. ಆದರೆ ಆವತ್ತು ಕೈ ತಪ್ಪಿದಂಥ ಆ ಒಂದು ಅವಕಾಶ ಇವತ್ತಿನವರೆಗೂ ಆ ಸಮುದಾಯಗಳಿಗೆ ದೊರಕದೇ ಇರೋದು ಅತ್ಯಂತ ಶೋಚನೀಯ. ಆದರೆ ಇವತ್ತು ಏನಾಗ್ತಾ ಇದೆ ಅಂದರೆ ಪ್ರತಿ ಸಂದರ್ಭದಲ್ಲೂ ಕೂಡ ವಿಶೇಷವಾಗಿ ನಮ್ಮ ಮಠಗಳು ಕರ್ನಾಟಕದಲ್ಲಿ ಬಸವಾದಿ ಶರಣರ ಆಶಯಗಳನ್ನು ಹೊತ್ತು ಬರ್ತಾ ಇರುವಂಥ ಮಠಗಳು ನೇರವಾಗಿ ಇವತ್ತು ರಾಜಕಾರಣದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ ಅನಿಸ್ಕೊಂಡ್ರೂ ಕೂಡ ಅದು ಸಮಾಜದ ಮೇಲೆ ವ್ಯತಿರಿಕ್ತ ಪರಿಣಾಮಗಳನ್ನು ಬೀರೋದನ್ನು ನಾವು ನೋಡಿದ್ದೇವೆ. ಕಳೆದ ಸಾರಿನೂ ಕೂಡ ಯಡಿಯೂರಪ್ಪ ಅವರನ್ನ ಆವತ್ತಿನ ಸರ್ಕಾರದಲ್ಲಿ ಆ ಪಕ್ಷ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಹೊರಟಾಗ್ಲೂ ಆ ಸಮುದಾಯಕ್ಕೆ ಸೇರಿದಂಥ ಮಠಾಧೀಶರು ಹೊರಗಡೆ ಬಂದು ನೀವು ಮುಖ್ಯಮಂತ್ರಿಗಳನ್ನು ಬದಲಾಯಿಸಿದ್ರೆ ನಾವು ನಿಮ್ಮ ಸರ್ಕಾರವನ್ನೇ ಬೀಳಿಸ್ತೀವಿ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಕೊಟ್ಟರು. ಇದು ಎಷ್ಟು ಮಾತ್ರ ಸರಿ ಇದು? ಹಾಗಾದರೆ ಉಳಿದ ಸಮುದಾಯಗಳು ಇಲ್ಲಿ ಯಾರು ಅಸ್ತಿತ್ವದಲ್ಲೇ ಇಲ್ವಾ ಈ ರಾಜ್ಯದಲ್ಲಿ? ಸರ್ಕಾರ ಬಂದಾಗ್ಲಿಂದಲೂ ಕೂಡ ಕರ್ನಾಟಕದ ಏಕೀಕರಣದ ನಂತರ ಮೊದಲನೇ ರಾಜ್ಯ ಚುನಾವಣೆಯಿಂದ ಹಿಡಿದು ಇಲ್ಲಿಯ ತನಕ ಯಾವ ಯಾವ ಸಮುದಾಯಗಳು ಎಷ್ಟೆಷ್ಟು ಪಾಲನ್ನು ಪಡ್ಕೊಂಡಿದ್ದಾವೆ ಅನ್ನೋದು ಅಂಕಿಅಂಶಗಳು ಬಹಿರಂಗ ಆಗಲಿ. ಕೇವಲ ಮತ ಹಾಕೋದಕ್ಕಷ್ಟೇ ನಾವು ಸೀಮಿತ ಆಗಿದ್ದೀವಾ?